ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಉಪ್ಪಿಟ್ಟಿಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ರವೆ ತೊಗೊಂಡಿದ್ದೀನಿ. ರವೆ ಒಂದು 2 ಕಪ್ಪು, 2 ಕಪ್ ರವೆ ತೊಗೊಂಡಿದ್ದೀನಿ. ಮತ್ತು ಇದು ಒಗ್ಗರಣೆಗೆ, ಇದು ಉದ್ದಿನಬೇಳೆ, ಇದು ಕಡಲೆಬೀಜ, ಇದು ಕಡಲೆಬೇಳೆ, ಇದು ಒಗ್ಗರಣೆಗೆ. ಇದು ಬಂದು ತರಕಾರಿ, ಇದು ಆಲೂಗಡ್ಡೆ, ಬೀನ್ಸು, ಮತ್ತು ಕ್ಯಾರೆಟು, ಟೊಮೊಟೊ, ಮತ್ತು ಇದು ಸಾಸಿವೆ ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ರವೆ ಒಂದು 2 ಕಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಒಗ್ಗರಣೆಗೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಚಕ್ಕೆ, ಲವಂಗ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ ಒಂದು 12 ತೊಗೊಂಡಿದ್ದೀನಿ. ಇದು ನಿಂಬೆಹಣ್ಣು. ಇವಾಗ ಇದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮತ್ತು ಎಣ್ಣೆ, ಇವಾಗ ಮೊದಲು ಸ್ಟವ್ ಹಚ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಬಾಣಲಿ ಇಡ್ತೀನಿ. ಇವಾಗ ನಾನು ಫಸ್ಟು ಎಣ್ಣೆ ಹಾಕ್ಕೊತೀನಿ ಫ್ರೆಂಡ್ಸ್. ಎಣ್ಣೆ ಹಾಕ್ಕೊಳ್ತೀನಿ. ಫಸ್ಟು ನಾವು ರವೆನ ಹುರ್ಕೊಂಬಿಡೋಣ. ಎಣ್ಣೆ ಕಾದಿದೆ. 2 ಕಪ್ ಇದೆ ಫ್ರೆಂಡ್ಸ್ ಇದು ರವೆ. ರವೆ ಇಟ್ಕೊಳ್ತೀನಿ. ಈ ಥರ ಕೆಂಪಗಾಗಬೇಕು ಫ್ರೆಂಡ್ಸ್. ಸ್ವಲ್ಪ ಗಮ್ ಅಂತ ಬರಬೇಕು ರವೆ, ಅವಾಗ ಆಗಿದೆ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಹುರಿದಿದ್ದೀನಿ ಚೆನ್ನಾಗಿ. ಇವಾಗ ಇದನ್ನು ತೊಗೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸ್. ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ. ರವೆ ಹುರಿದಾಗಿದೆ. ಈಗ ತೊಗೊಂಡು ಬಟ್ಲಿಗೆ ಹಾಕ್ಕೊಂಡ್ಬಿಡೋಣ. ಈಗ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡೆ. ಈಗ ಬಾಣಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಒಗ್ಗರಣೆ ಮಾಡೋಕ್ಕೆ. ಇಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಜಾಸ್ತಿ ಇರಬೇಕು ಉಪ್ಪಿಟ್ಟಿಗೆ, ಆಗಲೇ ಚೆನ್ನಾಗಿರುತ್ತೆ. ಈಗ ಸಾಸಿವೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಸಾಸಿವೆ ಒಂದು ನೋಡಿ, ಇಷ್ಟು ಸಾಸಿವೆ ಹಾಕ್ತೀನಿ. ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಕಡೆ ತರಕಾರಿ ಬೇಯ್ತಾ ಇದೆ.
ತರಕಾರಿ ಬೇಯ್ತಾ ಇದೆ. ಅಲ್ಲಿ ಈಗ ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ ಹಾಕೋಣ. ಇದು ಫ್ರೈ ಮಾಡೋಣ. ಕೆಂಪುಗಾಗಿದೆ ಫ್ರೆಂಡ್ಸ್. ಈಗ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಬೀಜ ಕೆಂಪುಗಾಗಿದೆ. ಇವಾಗ ನಾನು ಈರುಳ್ಳಿ ಹಾಕ್ಕೊಳ್ತೀನಿ. ಫಸ್ಟು ಈರುಳ್ಳಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಒಂದು 12 ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಆಮೇಲೆ ಕ್ಯಾಪ್ಸಿಕಮ್ ಇದು ಇದೆಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಫ್ರೆಂಡ್ಸ್, ಒಂದು ಅರ್ಧ ಸ್ಪೂನು ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಎಲ್ಲ, ಹಸಿಮೆಣಸಿನ್ಕಾಯಿ ಎಲ್ಲ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಟೊಮೊಟೊ ಹಾಕಿ ಫ್ರೈ ಮಾಡ್ತೀನಿ. ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಬೇಯಬೇಕು. ಎಲ್ಲ ಚೆನ್ನಾಗಿ ಬೇಯಬೇಕು. ತರಕಾರಿ ಬೆಂದಿದೆಯಾ ನೋಡೋಣ ಫ್ರೆಂಡ್ಸ್. ಈಗ ತರಕಾರಿ ಬೆಂದಿದೆಯಾ ನೋಡೋಣ. ಇನ್ನೂ ಬೇಯಬೇಕು ಸ್ವಲ್ಪ, ಇನ್ನೂ ಬೇಯಬೇಕು. ಅಷ್ಟೊಂದು ಫ್ರೈ ಮಾಡ್ಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಫ್ರೆಂಡ್ಸ್. ಇವಾಗ ಸ್ವಲ್ಪ ಸ್ಮ್ಯಾಶ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿ ಫ್ರೆಂಡ್ಸ್. ಜಾಸ್ತಿ ಹಾಕಬೇಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಆಗಿದೆ. ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಕಡೆ ಬಿಸಿ ನೀರು ಇಟ್ಕೊಂಡಿದ್ದೆ ಯಾಕಂದರೆ ಬೇಗ ಆಗಲಿ ಅಂತ. ಒಂದು ಚೊಂಬು ಹಾಕ್ತೀನಿ ಫ್ರೆಂಡ್ಸ್. ಒಂದು ಚೊಂಬು, 2 ಚೊಂಬು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಒಂದು ಚೊಂಬು ನೀರು, ಒಂದೂವರೆ ಚಮಚ ಸಾಕು ಫ್ರೆಂಡ್ಸ್. 2 ಕಪ್ಪು ರವೆಗೆ 1.5 ಚಮಚ ಸಾಕು.
ಈ ತರಕಾರಿ ಎಲ್ಲ ಇದಕ್ಕೆ ಹಾಕ್ಬಿಡೋಣ ಫ್ರೆಂಡ್ಸ್. ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಬೋದು, ಲೇಟ್ ಆಗುತ್ತೆ ಅಂತ ನಾನು ಈ ಥರ ಮಾಡ್ತಿದ್ದೆ ಫ್ರೆಂಡ್ಸ್. ತರಕಾರಿ ಎಲ್ಲ ಹಾಕಿದೆ, ಸ್ವಲ್ಪ ತರಕಾರಿ ಇದೆಲ್ಲ ಬೇಯಲಿ. ಈಗ ಎಲ್ಲ ಬೆಂದಿದೆ ಫ್ರೆಂಡ್ಸ್, ನೋಡಿ ಇವಾಗ ಬೆಂದಿದೆ ಇವಾಗ ಎಲ್ಲ ನೋಡಿ ತರಕಾರಿ ಎಲ್ಲ ಬೆಂದಿದೆ. ಈಗ 2 ಕಪ್ ರವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 1 ಕಪ್ಪು, 1.5 ಚಮಚ ನೀರು ಹಾಕಿದ್ದೀನಿ, 1 ಕಪ್ಪು ಮತ್ತು ಇನ್ನೊಂದು ಕಪ್ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, 2 ಕಪ್ಪು. ಕಪ್ ಹಾಕಿದೆ ಫ್ರೆಂಡ್ಸ್. ಇದೆಲ್ಲ ಮಿಕ್ಸ್ ಮಾಡಬೇಕು, ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್ ಆಗಿದೆ, ಇದು ಗಟ್ಟಿ ಆಗ್ತಾ ಇದೆ ನೋಡಿ, ಗಟ್ಟಿ ಆಗ್ತಾ ಇದೆ. ಸಿಮ್ಮಲ್ಲಿ ಇಡೋಣ, ಸಿಮ್ಮಲ್ಲಿಟ್ಟು ಒಂದು 5 ನಿಮಿಷ ಮುಚ್ಚಿಬಿಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ ನೋಡಿ ಉಪ್ಪಿಟ್ಟು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್, ನಾನು ಮಾಡಿರೋದು ಹೆಂಗಿದೆ ಅಂತ ಮಾಡಿ ನೋಡಿ, ನೀವು ಟ್ರೈ ಮಾಡಿ ಯಾವ ಥರ ಇರುತ್ತೆ ಅಂತ. 2 ಕಪ್ ರವೆಗೆ 1.5 ಚಮಚ ನೀರು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಹೇಗೆ ಬಂದಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಸ್ವಲ್ಪ. ಆಯಿತು ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ ಆಯಿತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಆಗಿ. ನೀವೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅಂತ ಮೋಟಿವೇಶನ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ ಆಯಿತು. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನೋಡಿ. ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ಪಾತ್ರೆಯಲ್ಲಿ ತರಕಾರಿ ಬೇಯಿಸೋಕೆ ಇಟ್ಬಿಡೋಣ ಫ್ರೆಂಡ್ಸ್ ಫಸ್ಟು, ಯಾಕಂದರೆ ಒಂದು ಸೈಡು ತರಕಾರಿ ಬೇಯ್ತಾ ಇರುತ್ತೆ. ತರಕಾರಿಗಳು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ, ಕ್ಯಾಪ್ಸಿಕಮ್ ಹಾಕಿಲ್ಲ, ಕ್ಯಾರೆಟು ಮತ್ತು ಬೀನ್ಸು, ಆಲೂಗಡ್ಡೆ ಹಾಕಿ ಇವಾಗ ಬೇಯಿಸೋಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್. ಒಂಚೂರು ಉಪ್ಪು ಹಾಕಿಡೋಣ, ಉಪ್ಪು ಹಾಕ್ಬಿಟ್ಟು ಬೇಯಿಸ್ತೀನಿ. ಉಪ್ಪೊಂದು ಸ್ವಲ್ಪ ಹಾಕ್ತೀನಿ, ಉಪ್ಪಿಟ್ಟಿಗೂ ಹಾಕ್ಬೇಕಲ್ವ, ಉಪ್ಪೊಂದು ಸ್ವಲ್ಪ ಹಾಕ್ತೀನಿ. ಇವಾಗ ಬೇಯಿಸೋಕೆ ಇಡೋಣ. ನೀರು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಬೇಯಿಸೋಕೆ ಇಡೋಣ ನೋಡಿ. ಸ್ಟವ್ ಮೇಲೆ ಇಲ್ಲಿ ಬೇಯಿಸೋಕೆ ಇಟ್ಟಿದ್ದೀನಿ. ಇಲ್ಲಿ ಬೇಯಿಸೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್.
ಈ ಕಡೆ ರವೆ ಹುರಿತಾ ಇದ್ದೀನಿ. ಇಲ್ಲಿ ತರಕಾರಿ ಬೇಯಿಸ್ತಾ ಇದೆ, ಯಾಕಂದರೆ ಇದು ರವೆ ಹುರಿಯೋಷ್ಟ್ರಲ್ಲಿ ತರಕಾರಿ ಬೆಂದಿರುತ್ತೆ, ಹಂಗಾಗಿ ಇದನ್ನು ಹಾಕ್ತೀನಿ ಫ್ರೆಂಡ್ಸ್. ಈಗ ಎಲ್ಲ ಬೆಂದಿದೆ ಫ್ರೆಂಡ್ಸ್, ನೋಡಿ ಇವಾಗ ಬೆಂದಿದೆ ಇವಾಗ ಎಲ್ಲ ನೋಡಿ ತರಕಾರಿ ಎಲ್ಲ ಬೆಂದಿದೆ. ಈಗ 2 ಕಪ್ ರವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 1 ಕಪ್ಪು 1 ಚಮಚ ನೀರು ಹಾಕಿದ್ದೀನಿ, 1 ಕಪ್ಪು ಮತ್ತು ಇನ್ನೊಂದು ಕಪ್ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, 2 ಕಪ್ ಹಾಕಿದೆ ಫ್ರೆಂಡ್ಸ್. ಇದೆಲ್ಲ ಮಿಕ್ಸ್ ಮಾಡಬೇಕು, ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಉಪ್ಪಿಟ್ಟಿಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ರವೆ ತೊಗೊಂಡಿದ್ದೀನಿ, ರವೆ 2 ಕಪ್ಪು, 2 ಕಪ್ ರವೆ ತೊಗೊಂಡಿದ್ದೀನಿ. ಮತ್ತು ಇದು ಒಗ್ಗರಣೆಗೆ, ಇದು ಉದ್ದಿನಬೇಳೆ, ಇದು ಕಡಲೆಬೀಜ, ಇದು ಕಡಲೆಬೇಳೆ, ಇದು ಒಗ್ಗರಣೆಗೆ. ಇದು ಬಂದು ತರಕಾರಿ, ಇದು ಆಲೂಗಡ್ಡೆ, ಬೀನ್ಸು ಮತ್ತು ಕ್ಯಾರೆಟು, ಟೊಮೊಟೊ ಮತ್ತು ಇದು ಸಾಸಿವೆ ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ರವೆ ಒಂದು 2 ಕಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಒಗ್ಗರಣೆಗೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಚಕ್ಕೆ, ಲವಂಗ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ ಒಂದು 12 ತೊಗೊಂಡಿದ್ದೀನಿ. ಇದು ನಿಂಬೆಹಣ್ಣು. ಇವಾಗ ಇದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮತ್ತು ಎಣ್ಣೆ, ಇವಾಗ ಮೊದಲು ಸ್ಟವ್ ಹಚ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಬಾಣಲಿ ಇಡ್ತೀನಿ. ಇವಾಗ ನಾನು ಫಸ್ಟು ಎಣ್ಣೆ ಹಾಕ್ಕೊತೀನಿ ಫ್ರೆಂಡ್ಸ್. ಎಣ್ಣೆ ಹಾಕ್ಕೊಳ್ತೀನಿ. ಫಸ್ಟು ನಾವು ರವೆನ ಹುರ್ಕೊಂಬಿಡೋಣ. ಎಣ್ಣೆ ಕಾದಿದೆ. 2 ಕಪ್ ಇದೆ ಫ್ರೆಂಡ್ಸ್ ಇದು ರವೆ. ರವೆ ಹುರ್ಕೊಳ್ತೀನಿ. ಈ ಥರ ಕೆಂಪಗಾಗಬೇಕು ಫ್ರೆಂಡ್ಸ್, ಸ್ವಲ್ಪ ಗಮ್ ಅಂತ ಬರಬೇಕು ರವೆ, ಅವಾಗ ಆಗಿದೆ ಅಂತ. ಈ ಪಾತ್ರೆಯಲ್ಲಿ ತರಕಾರಿ ಬೇಯಿಸೋಕೆ ಇಟ್ಬಿಡೋಣ ಫ್ರೆಂಡ್ಸ್ ಫಸ್ಟು, ಯಾಕಂದರೆ ಒಂದು ಸೈಡು ತರಕಾರಿ ಬೇಯ್ತಾ ಇರುತ್ತೆ. ತರಕಾರಿಗಳು
ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ, ಸಾರಿ ಕ್ಯಾಪ್ಸಿಕಮ್ ಹಾಕಿಲ್ಲ, ಕ್ಯಾರೆಟು ಮತ್ತು ಬೀನ್ಸು, ಆಲೂಗಡ್ಡೆ ಹಾಕಿ ಇವಾಗ ಬೇಯಿಸೋಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್. ಒಂಚೂರು ಉಪ್ಪು ಹಾಕಿಡೋಣ. ಉಪ್ಪು ಹಾಕ್ಬಿಟ್ಟು ಬೇಯಿಸ್ತೀನಿ. ಉಪ್ಪೊಂದು ಸ್ವಲ್ಪ ಹಾಕ್ತೀನಿ, ಉಪ್ಪಿಟ್ಟಿಗೂ ಹಾಕ್ಬೇಕಲ್ವ, ಉಪ್ಪೊಂದು ಸ್ವಲ್ಪ ಹಾಕ್ತೀನಿ. ಇವಾಗ ಬೇಯಿಸೋಕೆ ಇಡೋಣ. ನೀರು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಬೇಯಿಸೋಕೆ ಇಡೋಣ. ನೋಡಿ, ಸ್ಟವ್ ಮೇಲೆ ಇಲ್ಲಿ ಬೇಯಿಸೋಕೆ ಇಟ್ಟಿದ್ದೀನಿ. ಇಲ್ಲಿ ಬೇಯಿಸೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಈ ಕಡೆ ರವೆ ಹುರಿತಾ ಇದ್ದೀನಿ. ಇಲ್ಲಿ ತರಕಾರಿ ಬೇಯಿಸ್ತಾ ಇದೆ, ಯಾಕಂದರೆ ಇದು ರವೆ ಹುರಿಯೋಷ್ಟ್ರಲ್ಲಿ ತರಕಾರಿ ಬೆಂದಿರುತ್ತೆ, ಹಂಗಾಗಿ ಇದನ್ನು ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಹುರಿದಿದ್ದೀನಿ ಚೆನ್ನಾಗಿ. ಇವಾಗ ಇದನ್ನು ತೊಗೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸ್. ಒಗ್ಗರಣೆ ಮಾಡ್ಕೊಳ್ಳೋಣ ಈಗ. ರವೆ ಹುರಿದಾಗಿದೆ. ಈಗ ತೊಗೊಂಡು ಬಟ್ಲಿಗೆ ಹಾಕ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಈಗ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಬಟ್ಲಿಗೆ ಹಾಕ್ಕೊಂಡೆ. ಈಗ ಬಾಣಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಒಗ್ಗರಣೆ ಮಾಡೋಕ್ಕೆ. ಇಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಜಾಸ್ತಿ ಇರಬೇಕು ಉಪ್ಪಿಟ್ಟಿಗೆ, ಆಗಲೇ ಚೆನ್ನಾಗಿರುತ್ತೆ. ಈಗ ಸಾಸಿವೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತೀನಿ. ನೋಡಿ, ಇಷ್ಟು ಸಾಸಿವೆ ಹಾಕ್ತೀನಿ. ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಕಡೆ ತರಕಾರಿ ಬೇಯ್ತಾ ಇದೆ. ಅಲ್ಲಿ ಈಗ ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ ಹಾಕೋಣ. ಇದು ಫ್ರೈ ಮಾಡೋಣ. ಕೆಂಪುಗಾಗಿದೆ ಫ್ರೆಂಡ್ಸ್. ಈಗ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಬೀಜ ಕೆಂಪುಗಾಗಿದೆ. ಇವಾಗ ನಾನು ಈರುಳ್ಳಿ ಹಾಕ್ಕೊಳ್ತೀನಿ. ಫಸ್ಟು ಈರುಳ್ಳಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಒಂದು 12 ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಆಮೇಲೆ ಕ್ಯಾಪ್ಸಿಕಮ್ ಇದು
ಇದೆಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಫ್ರೆಂಡ್ಸ್, ಒಂದು ಅರ್ಧ ಸ್ಪೂನು ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಎಲ್ಲ ಹಸಿಮೆಣಸಿನ್ಕಾಯಿ ಎಲ್ಲ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಟೊಮೊಟೊ ಹಾಕಿ ಫ್ರೈ ಮಾಡ್ತೀನಿ. ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಬೇಯಬೇಕು. ಎಲ್ಲ ಚೆನ್ನಾಗಿ ಬೇಯಬೇಕು. ತರಕಾರಿ ಬೆಂದಿದೆಯಾ ನೋಡೋಣ ಫ್ರೆಂಡ್ಸ್. ಈಗ ತರಕಾರಿ ಬೆಂದಿದೆಯಾ ನೋಡೋಣ. ಇನ್ನೂ ಬೇಯಬೇಕು ಫ್ರೆಂಡ್ಸ್, ಸ್ವಲ್ಪ ಇನ್ನೂ ಬೇಯಬೇಕು. ಅಷ್ಟೊಂದು ಫ್ರೈ ಮಾಡ್ಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಫ್ರೆಂಡ್ಸ್. ಇವಾಗ ಸ್ವಲ್ಪ ಸ್ಮ್ಯಾಶ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿ ಫ್ರೆಂಡ್ಸ್, ಜಾಸ್ತಿ ಹಾಕಬೇಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಆಗಿದೆ. ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಕಡೆ ಬಿಸಿ ನೀರು ಇಟ್ಕೊಂಡಿದ್ದೆ ಯಾಕಂದರೆ ಬೇಗ ಆಗಲಿ ಅಂತ. ಚೊಂಬು ಹಾಕ್ತೀನಿ ಫ್ರೆಂಡ್ಸ್, ಚೊಂಬು 2 ಚೊಂಬು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಚೊಂಬು ನೀರು ಒಂದೂವರೆ ಚಮಚ ಸಾಕು ಫ್ರೆಂಡ್ಸ್. 2 ಕಪ್ಪು ರವೆಗೆ 1.5 ಚಮಚ ಸಾಕು. ಘಾಟ್ ಸೀನ್ ಬಂದ್ಬಿಟ್ಟು ಇವಾಗ ಈ ತರಕಾರಿ ಎಲ್ಲ ಇದಕ್ಕೆ ಹಾಕ್ಬಿಡೋಣ ಫ್ರೆಂಡ್ಸ್. ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಬೋದು, ಲೇಟ್ ಆಗುತ್ತೆ ಅಂತ ನಾನು ಈ ಥರ ಮಾಡ್ತೀನಿ ಫ್ರೆಂಡ್ಸ್. ತರಕಾರಿ ಎಲ್ಲ ಹಾಕಿದೆ, ಸ್ವಲ್ಪ ತರಕಾರಿ ಇದೆಲ್ಲ ಬೇಯಲಿ. ಈಗ ಎಲ್ಲ ಬೆಂದಿದೆ ಫ್ರೆಂಡ್ಸ್ ನೋಡಿ. ಇವಾಗ ಬೆಂದಿದೆ ಇವಾಗ ಎಲ್ಲ ನೋಡಿ, ತರಕಾರಿ ಎಲ್ಲ ಬೆಂದಿದೆ. ಈಗ 2 ಕಪ್ ರವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 1 ಕಪ್ಪು 1.5 ಚಮಚ ನೀರು ಹಾಕಿದ್ದೀನಿ. 1 ಕಪ್ಪು ಮತ್ತು ಇನ್ನೊಂದು ಕಪ್ ಹಾಕ್ತೀನಿ.
2 ಕಪ್. ಹಾಕಿದೆ ಫ್ರೆಂಡ್ಸ್. ಇದೆಲ್ಲ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್ ಆಗಿದೆ. ಇದು ಗಟ್ಟಿ ಆಗ್ತಾ ಇದೆ ನೋಡಿ, ಗಟ್ಟಿ ಆಗ್ತಾ ಇದೆ. ಸಿಮ್ಮಲ್ಲಿ ಇಡೋಣ. ಸಿಮ್ಮಲ್ಲಿಟ್ಟು ಒಂದು 5 ನಿಮಿಷ ಮುಚ್ಚಿಬಿಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ ನೋಡಿ ಉಪ್ಪಿಟ್ಟು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್, ನಾನು ಮಾಡಿರೋದು ಹೆಂಗಿದೆ ಅಂತ ಮಾಡಿ ನೋಡಿ. ನೀವು ಟ್ರೈ ಮಾಡಿ ಯಾವ ಥರ ಇರುತ್ತೆ ಅಂತ. 2 ಕಪ್ ರವೆಗೆ 1.5 ಚೊಂಬು ನೀರು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಹೇಗೆ ಬಂದಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಸ್ವಲ್ಪ. ಆಯಿತು ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ ಆಯಿತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಆಗಿ. ನೀವೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅಂತ ಮೋಟಿವೇಶನ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ ಆಯಿತು. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನೋಡಿ. ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ಪಾತ್ರೆಯಲ್ಲಿ ತರಕಾರಿ ಬೇಯಿಸೋಕೆ ಇಟ್ಬಿಡೋಣ ಫ್ರೆಂಡ್ಸ್ ಫಸ್ಟು. ಯಾಕಂದರೆ ಒಂದು ಸೈಡು ತರಕಾರಿ ಬೇಯ್ತಾ ಇರುತ್ತೆ. ತರಕಾರಿಗಳು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ, ಕ್ಯಾಪ್ಸಿಕಮ್ ಹಾಕಿಲ್ಲ, ಕ್ಯಾರೆಟು ಮತ್ತು ಬೀನ್ಸು, ಆಲೂಗಡ್ಡೆ ಹಾಕಿ ಇವಾಗ ಬೇಯಿಸೋಕೆ ಇಟ್ಕೊಂಡೋಣ ಫ್ರೆಂಡ್ಸ್. ಒಂಚೂರು ಉಪ್ಪು ಹಾಕಿಡೋಣ. ಉಪ್ಪು ಹಾಕ್ಬಿಟ್ಟು ಬೇಯಿಸ್ತೀನಿ. ಉಪ್ಪೊಂದು ಸ್ವಲ್ಪ ಹಾಕ್ತೀನಿ, ಉಪ್ಪಿಟ್ಟಿಗೂ ಹಾಕ್ಬೇಕಲ್ವ, ಉಪ್ಪೊಂದು ಸ್ವಲ್ಪ ಹಾಕ್ತೀನಿ. ಇವಾಗ ಬೇಯಿಸೋಕೆ ಇಡೋಣ. ನೀರು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಬೇಯಿಸೋಕೆ ಇಡೋಣ ನೋಡಿ. ಸ್ಟವ್ ಮೇಲೆ ಇಲ್ಲಿ ಬೇಯಿಸೋಕೆ ಇಟ್ಟಿದ್ದೀನಿ. ಇಲ್ಲಿ ಬೇಯಿಸೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಈ ಕಡೆ ರವೆ ಹುರಿತಾ ಇದ್ದೀನಿ. ಇಲ್ಲಿ ತರಕಾರಿ ಬೇಯಿಸ್ತಾ ಇದೆ. ಯಾಕಂದರೆ ಇದು ರವೆ ಹುರಿಯೋಷ್ಟ್ರಲ್ಲಿ ತರಕಾರಿ ಬೆಂದಿರುತ್ತೆ, ಹಂಗಾಗಿ ಇದನ್ನು ಹಾಕ್ತೀನಿ ಫ್ರೆಂಡ್ಸ್. ಈಗ ಎಲ್ಲ ಬೆಂದಿದೆ ಫ್ರೆಂಡ್ಸ್ ನೋಡಿ. ಇವಾಗ ಬೆಂದಿದೆ ಇವಾಗ ಎಲ್ಲ ನೋಡಿ, ತರಕಾರಿ ಎಲ್ಲ ಬೆಂದಿದೆ. ಈಗ 2 ಕಪ್ ರವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 1 ಕಪ್ಪು, 1 ಚಮಚ ನೀರು ಹಾಕಿದ್ದೀನಿ. 1 ಕಪ್ಪು ಮತ್ತು ಇನ್ನೊಂದು ಕಪ್ ಹಾಕ್ತೀನಿ.
2 ಕಪ್. ಹಾಕಿದೆ ಫ್ರೆಂಡ್ಸ್. ಇದೆಲ್ಲ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮುಚ್ಚಿಬಿಡೋಣ ಫ್ರೆಂಡ್ಸ್.